ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತಿನ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಿಮ್ಮ ಒಳ್ಳೆಯ ಬೋಧಕನಾದುಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಮತ್ತು ಬಿಡುಗಡೆಯನ್ನು ಕೊಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 5ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಅಪೊಸ್ತಲ ಪೇತ್ರನು ಇಲ್ಲಿ ಹೇಳ್ತಾನೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆ ದೃಢವಾದವನ್ನು ಎದುರಿಸಿರಿ ಎಂಬುದು. ಅದು ಯಾವ ರೀತಿಯಲ್ಲಿ ನೀವು ಸ್ವಚ್ಛತರಾಗಬೇಕು, ಏನು ಮಾಡಬೇಕು? ಈ ಸಂಗತಿ 4 ಸಂಗತಿಗಳು ನೋಡ್ತೇವೆ ಪ್ರೇರೆ. ಒಂದು ಸಂಗತಿಯಾಗಿದೆ, ನೀವು ಸ್ವಚ್ಛತರಾಗಬೇಕು. 2ನೇ ಸಂಗತಿ ಎಚ್ಚರವಾಗಿರಬೇಕು. 3ನೇ ಸಂಗತಿ ಸೈತಾನನನ್ನು ಎದುರಿಸುವರಾಗಬೇಕು. 4ನೇ ಸಂಗತಿ ಸೈತಾನಿಗೆ ಅವಕಾಶ ಕೊಡಬಾರ್ದು. ಹಾಗೆ ಈ 4 ಸಂಗತಿಗಳು ನೋಡ್ರೆ ಫಸ್ಟ್ ಸಂಗತಿ ನೋಡ್ತೇವೆ, ಸ್ವಸ್ಥಚಿತ್ತರಾಗಬೇಕು. ಇದರ ಅರ್ಥ ನೋಡಪ್ರೆ ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 11ರಿಂದ 14ನೇ ವಾಕ್ಯ ತನಕ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದುವತನ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಸೆಗಳನ್ನು ಪೂರೈಸೋದಕ್ಕೆ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಪ್ರೇರೆ ಸ್ವಸ್ಥತೆ ಅರ್ಥವಾಗಿದೆ ಪ್ರೇರೆ. ಪರಿಶುದ್ಧರಾಗಿ ಜೀವಿಸಬೇಕು ಪ್ರೇರೆ. ಪರಿಶುದ್ಧರಾಗಿ ಜೀವಿಸುವಾಗ ಸೈತಾನನು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಭಯಪಡುತ್ತಾನೆ. ಸೈತಾನನು ಪ್ರೇರೆ ಭಯಪಡೋದು ಪರಿಶುದ್ಧತೆಗೆ. ಒಬ್ಬ ವಿಶ್ವಾಸಿಯು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿದ ಈ ಪಾಪದ ಕೃತ್ಯಗಳನ್ನು ಬಿಟ್ಟು ಬಿಡಬೇಕೆಂದು ಅಪೊಸ್ತಲನು ಹೇಳ್ತಾನೆ. ಮತ್ತು ಬೆಳಕಿಗೆ ಅನುಗುಣ ಆಯುಧ ಧರಿಸಿಕೊಂಡು ಅವನು ದೇಹದ ಆಸೆಯನ್ನು ಪೂರೈಸಿ ಚಿಂತಿಸಿದ ಕರ್ತನಿಂದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ಯಾಕಂದರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ, ಯೇಸು ಕ್ರಿಸ್ತ ಬರೋಣ ತುಂಬ ಹತ್ತಿರ ಉಂಟು. ಯಾವಾಗ ನೀವು ಪ್ರೇರೆ ಈ ಪರಿಶುದ್ಧರಾಗಿ ಜೀವಿಸ್ತೀರೋ, ಪಾಪದಿಂದ ಹಾಗೆ ಮಾಡ್ತಿರೋ, ಸೈತಾನನು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅಥವಾ ನಿಮ್ಮನ್ನು ನುಂಗಲಿಕ್ಕೆ ಅಥವಾ ಮತ್ತೆ ಅವನು ಭಯಪಡುತ್ತಾನೆ. ಆದರೆ ಇಲ್ಲಿ ಪರಿಶುದ್ಧ ಇಲ್ಲವೋ ಅಲ್ಲಿ ಸೈತಾನನು ಸುಲಭವಾಗಿ ಅಟ್ಯಾಕ್ ಮಾಡಲಿಕ್ಕೆ ಅವನ ಅವಕಾಶ ಸಿಗುತ್ತೆ. ಅದಕ್ಕೆ ಸ್ವಸ್ಥಚಿತ್ತರಾಗುವುದು ಅಂದರೆ ನೀವು ದೇವರ ಮೇಲೆ ನಂಬಿಕೆ ಇಡಬೇಕು. ಯೇಸು ಕ್ರಿಸ್ತನು ಆ ರ್ಯಾಪ್ಚರ್ ಹತ್ತಿರ ಉಂಟು, ಆ ನಿರೀಕ್ಷೆ ಇಟ್ಟುಕೊಂಡು ಆ ನಿರೀಕ್ಷೆಯಿಂದ ಪರಿಶುದ್ಧರಾಗಿ ಜೀವಿಸಬೇಕು. ಸರಿ, ಅದನ್ನು ಸ್ವಭಾವಗಳನ್ನು ಹಾಗೆ ಮಾಡಬೇಕು. ಪವಿತ್ರಾತ್ಮ ಅನುಸಾರವಾಗಿ ನಡೆಯಬೇಕೆಂಬುದೇ ಇದು ಅರ್ಥವಾಗಿದೆ. ಇನ್ನು ಎಕ್ಸಾಂಪಲ್ ನೋಡ್ತೇವೆ ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11ರಿಂದ 13ನೇ ವಾಕ್ಯ. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕಾದ ನಮಗೆ ಬೋಧಿಸ್ತದೆ. ಇಲ್ಲಿ ಅತಿ ಸ್ಪಷ್ಟತೆ ದೇವರು ಇವತ್ತು ಯೇಸು ಕ್ರಿಸ್ತನ ನಂಬಿದ ಪ್ರತಿಯೊಬ್ಬರಿಗೆ ಆತನ ಕೃಪೆಯನ್ನು ಕೊಟ್ಟಿದ್ದಾನೆ. ಆತನ ಕೃಪೆಯಿಂದ ನೀವು ನೀತಿವಂತರಾಗಿದ್ದೀರಿ. ಆತನ ಕೃಪೆಯಿಂದ ನಿತ್ಯ ಜೀವನ ಹೊಂದಿಕೊಂಡಿದ್ದೀರಿ. ಆತನ ಕೃಪೆಯಿಂದ ನೀವು ದೇವರ ಮಕ್ಕಳಾಗಿದ್ದೀರಿ. ಇಲ್ಲ ಆ ಕೃಪೆಯು ನಿಮಗೆ ಬೋಧಿಸ್ತದೆ ಅಂದರೆ ಈ ಲೋಕದಲ್ಲಿ ಸ್ವಸ್ಥರಾಗಬೇಕು, ನೀವು ಭಕ್ತಿವಂತರಾಗಿ ಜೀವನ ಮಾಡಬೇಕು, ನೀತಿವಂತರಾಗಿ ಜೀವಿಸಬೇಕು,
ಲೋಕದ ಆಸೆಗಳನ್ನು ವಿಸರಿಸಿ ಬಿಡಬೇಕು ಎಂಬುದೇ ಅಪೊಸ್ತಲರು ಹೇಳ್ತಾರೆ. ಹಾಗಾದರೆ ಸ್ವಸ್ಥರಾಗುವುದರ ಅರ್ಥ ಆಗಿದೆ, ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಮಾತ್ರವಲ್ಲ, ಯೇಸು ನಂಬಿಕೆ ಇಟ್ಟವನು ಯೇಸು ಕ್ರಿಸ್ತನ ಮೇಲೆ ನಿರೀಕ್ಷೆ ಇಡಬೇಕಾದ್ರೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೆ ಆತನು ನಿತ್ಯ ಜೀವ ಕೊಟ್ಟಿದ್ದಾನೆ. ಆ ನಿತ್ಯ ಜೀವ, ಆ ಪರಿಶುದ್ಧವಾದ ಆ ಪರಲೋಕ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಪರಿಶುದ್ಧರಾಗಿ ಜೀವನ ಮಾಡಬೇಕು ಎಂಬುದೇ ದೇವರ ವಾಕ್ಯ ಇದೆ. ಪರಿಶುದ್ಧದಲ್ಲಿದೆ ಯಾವ ದೇವರ ಕಾಣಲಿಕ್ಕೆ ಆಗುವುದಿಲ್ಲ. ಆ ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ನೀವು ಮಾಡುವವರಾಗಬೇಕು. ಆ ಪರಿಶುದ್ಧ ಜೀವನ ಮಾಡಲಿಕ್ಕೆ ನೀವು ಮನಸ್ಸಿಡಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಲೋಕದಲ್ಲಿ ನೀವು ಲೋಕಾನುಸಾರವಾಗಿ ನಡೆಯಬಾರ್ದು, ಲೋಕದ ಆಸೆಗಳನ್ನು ವಿಸರ್ಜಿಸಬೇಕು, ಭಕ್ತಿವಂತರಾಗಿ ಜೀವನ. ಇದು ಆಗಿದೆ ಪರಿಶುದ್ಧವಾದ ಜೀವಿತ. ಈ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವಾಗ ಸೈತಾನಿಗೆ ನಿಮಗೆ ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಅವಕಾಶ ಸಿಗುವುದಿಲ್ಲ ಪ್ರಿಯರೇ. ಅದಕ್ಕೆ ಅಪೊಸ್ತಲರು ಸ್ವಸ್ಥರಾಗಬೇಕು ಅಂದರೆ ಇದು ಯಾರು ಪರಿಶುದ್ಧ, ಯಾರಲ್ಲಿ ಆ ಯೇಸು ಕ್ರಿಸ್ತನ ಆ ನಿರೀಕ್ಷೆ ಉಂಟು ಅವರು ಮಾತ್ರ ಜೀವನ ಮಾಡಲಿ. ಅದಕ್ಕೆ ಆ ನಿರೀಕ್ಷೆ ನಿಮ್ಮಲ್ಲಿ ಬೇಕು. ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ, 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತಹ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆಂದು ಬಲ್ಲೆವು, ಯಾಕಂದರೆ ಆತನಿರುವ ಪ್ರಕಾರ ಆತ ನೋಡೆವು. ಆತನ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಯೋಹನ ಹೇಳ್ತಾನೆ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟ ಮುಖಾಂತರ ನೀವು ದೇವರ ಮಕ್ಕಳಾಗಿದ್ದೀರಿ. ಯೇಸು ಕ್ರಿಸ್ತನ ಪ್ರತ್ಯೇಕ ನೀವು ಆತನಾಗಿ ಹಾಕಿದೆ. ಯಾರು ಈ ನಿರೀಕ್ಷೆ ಇಡ್ತಾರೋ, ಏನು ನಿರೀಕ್ಷೆ? ಅದು ಯೇಸು ಕ್ರಿಸ್ತನು ನನ್ನನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಲೇ ಬರುತ್ತಾನೆ, ಮತ್ತು ನನಗೆ ಆ ಪರಲೋಕದಲ್ಲಿ ಹೋಗಲಿ ಉಂಟು ಎಂಬುದೇ ಯಾರಿಗೆ ಆ ನಿರೀಕ್ಷೆ ಉಂಟು ಅವರು ಏನು ಮಾಡ್ತಾರೆ, ದಿನಾಲೂ ಅವರು ತಮ್ಮ ಮನಸ್ಸಿನಲ್ಲಿ ಆ ನಿರೀಕ್ಷೆಯಿಂದ ಅವರು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ಆಗಿದೆ ಸ್ವಚ್ಛತೆಯ ಅರ್ಥವಾಗಿದೆ ಪ್ರೇರೆ. ಈಗ ಎರಡನೇ ಅರ್ಥ ಆಗಬೇಕು, ಎಚ್ಚರವಾಗಿರಬೇಕು. ಅಪೊಸ್ತಲರು ಸ್ವಚ್ಛತರಾಗಿರಿ, ಎಚ್ಚರವಾಗಿ. ಇದನ್ನು ಅರ್ಥ ನೋಡಪ್ರೆ. ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41ನೇ ವಾಕ್ಯ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನೋಸಿದ್ಧವಾಗಿಸಿರಿ, ಅದು ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಪ್ರೇರೆ, ಪ್ರತಿದಿನ ಪ್ರೇರೆ ಪ್ರಾರ್ಥನೆಗೋಸ್ಕರ ಅಟ್ಲೀಸ್ಟ್ 1 ಗಂಟೆಯಾದರೂ ನೀವು ಒಂದು ಪ್ರತ್ಯೇಕ ಮಾಡಲೇಬೇಕು. ಯೇಸು ಕ್ರಿಸ್ತನೇ ತನ್ನ ಶಿಷ್ಯರಿಗೆ ಶೋಧನೆಗೆ ಒಳಗಾಗದೆ ಪ್ರೇರೆ, ಶೋಧನೆ ತರುವುದು ಸೈತಾನವಾಗಿದೆ. ಅದನ್ನು ಸಿಂಹದ ಪದದಲ್ಲಿ ಯಾವ ಒಬ್ಬ ವಿಶ್ವ ನುಂಗಲೆಂಬುದಾಗೆ ನಾನಾ ರೀತಿಯ ಕುತಂತ್ರಗಳನ್ನು ಆ ಶೋಧನೆ, ಆ ಸೈತಾನ ಆ ಬಾಯಿಯಲ್ಲಿ, ಆ ಸಿಂಹದ ಬಾಯಿಯೊಳಗೆ ನೀವು ಬೀಳದಂತೆ, ಆತನ ತರುವ ಶೋಧನೆಯಲ್ಲಿ ಬೀಳದಂತೆ ಕಾಪಾಡಕ್ಕೆ ಯೇಸು ಕ್ರಿಸ್ತನೇ 1 ತಾಸಾದರೂ ನನ್ನ ಎಚ್ಚರವಾಗಿರಲಾರಿರ. ಎಚ್ಚರವಾಗಿದ್ದು ಪ್ರಾರ್ಥನೆ. ಪ್ರತಿದಿನ ನಿಮ್ಮ ಜೀವಿತದಲ್ಲಿ ಒಂದು ವೈಯಕ್ತಿಕ ಒಂದು ಪ್ರಾರ್ಥನೆಗೆ ಒಂದು ಸಮಯವನ್ನು ನಿಗದಿಪಡಿಸಲೇಬೇಕು. ಎಷ್ಟೇ ಬ್ಯುಸಿ ಆಗಬಹುದು ಬೇರೆ ಯಾವ ಸಮಯ ನಿಮಗೆ ನಾವು ಇದೇ ಸಮಯ ಹೇಳಿದಿಲ್ಲ, ನಿಮ್ಮ ಕೆಲಸಕ್ಕೆ ತಕ್ಕ ಹಾಗೆ ನಿಮ್ಮ ಡ್ಯೂಟಿ ಅವರ್ಸ್ ಡಿಪೆಂಡ್ ಆಗಿ ನಿಮಗೆ ಯಾವ ಸಮಯ ಅನುಕೂಲ ಉಂಟು ಆ ಸಮಯ ಒಂದು ವೈಯಕ್ತಿಕವಾದ ಪ್ರಾರ್ಥನಾ ಸಮಯವಾಗಿ ನಿಗದಿಪಡಿಸಿಕೊಂಡು ಆ ಸಮಯ ನೀನು ಮತ್ತು ದೇವರ ಮಧ್ಯೆ ವೈಯಕ್ತಿಕವಾದ ಕೋಣವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿದ್ರೆ, ಅಥವಾ ನಿಮಗೆ ಒಬ್ಬರಿಗೆ ಪ್ರೇರಣೆ ಮಾಡಿ ಆಗುವುದಿಲ್ಲ, ಕುಟುಂಬವಾಗಿ ಗಂಡ ಹೆಂಡತಿ ಸೇರಿ ಕುಟುಂಬವಾಗಿ ಪ್ರಾರ್ಥನೆ ಮಾಡಿ. ಅದು ಬೇಕೇ ಬೇಕು ಪ್ರೇರಣೆ ಶೋಧನೆ ಒಳಗಾಗದಂತೆ. ಮತ್ತು ಪ್ರತಿ ಆದಿತ್ಯ ತಪ್ಪದೆ ನಿಮ್ಮ ಸಭೆ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿ ವಿಧಿಸಬೇಕು ಪ್ರೇ. ಮತ್ತು ಅದರ ಜೊತೆ ದೇವರ ವಾಕ್ಯ ಸಹ ನೀವು ಓದಲಿಕ್ಕೆ ಬೇಕು. ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಎರಡು ಒಟ್ಟಿಗೆ ಹೋಗಬೇಕು. ಇದು 2 ಸಂಗತಿ ನೀವು ಮಾಡಿಕೊಂಡು 3ನೇ ಸಂಗತಿ ಆಗಿದೆ ಅದರೊಟ್ಟಿಗೆ ದೇವರ ವಾಕ್ಯ ವಿಧಿಯರಾಗಬೇಕು. ಈ 3 ಪ್ರಾರ್ಥನೆ, ವಾಕ್ಯ ಓದುವುದು, ವಿದ್ಯತೆ 3 ಸಂಗತಿ ಎಚ್ಚರವಾಗುವುದೇ 100% ಗರ್ಜಿಸುವ ಶಿವ ಬಾಯಿಯೊಳಗೆ ನೀವು ಸಿಕ್ಕದಂತೆ ದೇವರು ನಿಮ್ಮನ್ನು ಕಾಪಾಡುವ ಆಗಿದೆ. ಈಗ ಎಲ್ಲರಿಗೂ ಗೊತ್ತು ಪ್ರಾರ್ಥನೆ ಅಂದ್ರೇನು. ಪ್ರಾರ್ಥನೆ ಅಂದರೆ ಮೊದಲು ದೇವ್ರ ಸ್ತುತಿ ಮಾಡಬೇಕು,
ಆರಾಧನೆ ಮಾಡಬೇಕು. ಆನಂತರ ನಿಮ್ಮ ವಿಜ್ಞಾಪನೆ ಈ ರೀತಿ ಒಂದು ಗಂಟೆ ಆದರೂ ಬುದ್ಧಿಯಲ್ಲಿ ಅನ್ಯ ಭಾಷೆ ಗಿಫ್ಟ್ ಇನ್ನೂ 1 ಗಂಟೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿರ್ತಾರೆ. ಅದಾದರೆ ದೇವರ ವಾಕ್ಯವನ್ನು ಓದಬೇಕು, ಅದು ಅತಿ ಪ್ರಾಮುಖ್ಯ. ಅದಕ್ಕೆ ವಾಕ್ಯ ನೋಡುವ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ ತನಕ. ನನ್ನ ದ್ವಾರಗಳ ಬೆಲೆಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲು ನಿಲ್ಲುವುಗಳ ಜಾಗರೂಕನಾಗಿ ನನ್ನ ಮಾತು ಕೇಳುವನು ಭಾಗ್ಯವಂತನು. ಯಾವನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಇವನ ಕಟಾಕ್ಷಕ್ಕೆ ಗುರಿಯಾಗುವನು. ಯಾವನೇ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನ ಹಾಗೆ ಮಾಡುವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ. ಇಲ್ಲಿ ಸ್ವಲ್ಪ ಅತಿಸ್ಪಡಿಸ್ತಾನೆ, ಪ್ರಾರ್ಥನೆ ಮಾಡಿದ ಹಾಗೆ ವಾಕ್ಯ ಸಹ ಓದಬೇಕು. ಅಥವಾ ಪ್ರಾರ್ಥನೆ ಮಾಡೋ ಮೊದಲು ವಾಕ್ಯ ಓದಿರಿ. ನಿಮ್ಮ ಪ್ರಾರ್ಥನೆ ಮಾಡಿದ ನಂತರ ವಾಕ್ಯ ಓದಿಗೆ ಸಮಯ ಇಲ್ಲ, ಗಡಿಬಿಡಿ ಆಗ್ತಾರೆ. ಮೊದಲು ವಾಕ್ಯ ಓದಿ ಅಂತ ಪ್ರಾರ್ಥನೆ ಮಾಡಿ ಒಟ್ಟು ವಾಕ್ಯ ಓದಬೇಕು. ದೇವರು ವಾಕ್ಯದ ಮುಖದಲ್ಲಿ ಮಾತನಾಡ್ತಾನೆ. ವಾಕ್ಯ ಯಾರು ಓದುವುದಿಲ್ಲ, ಆಗ ನಿಮ್ಮ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತೀರಿ. ಆಗ ನಿಮಗೆ ಸೈತಾನ ಅಟ್ಯಾಕ್ ಮಾಡಲಿಕ್ಕೆ ಸೋದನೆಗಳು ತರುವಾಗ ನಿಮಗೆ ವಾಕ್ಯ ಇಲ್ಲದ ನಿಮಿಗೆ ಅಥವಾ ಎದಲಿಕ್ಕೆ ಆಗುವುದಿಲ್ಲ. ನೋಡಿ, ಸೈತಾನ ತರುವಾಗ ನೀವು ಸೈತಾನಿಗೆ ವಾಕ್ಯದ ಮುಖಾಂತರ ಹೀಗೆ ಉಂಟು ಹೇಳಿ ವಾಕ್ಯದ ಮುಖಾಂತರ ಎದುರಿಸಿ ನಿಮಗೆ ವಾಕ್ಯ ಇಲ್ಲದಿದ್ದರೆ ನೀವು ಸೋತು ಹೋಗ್ತೀರಿ. ಅದಕ್ಕೆ ವಾಕ್ಯ ಬೇಕು. ಮತ್ತು ಯಾರಲ್ಲಿ ವಾಕ್ಯ ಓದ್ತಾ ಅವರಿಗೆ ಆ ವಾಕ್ಯ ಜೀವ ಕೊಡ್ತದೆ, ದೇವರ ದಯೆಗೆ ಪಾತ್ರ ಆಗದೆ. ಪ್ರಾರ್ಥನೆ ವಾಕ್ಯ ಜೊತೆಯಲ್ಲಿ ತೆಗೆದುಕೊಳ್ಳಿರಿ. ಪ್ರಾರ್ಥನೆ ಮಾಡಿದ ಕೂಡಲೇ ನೀವು ಕೆಲಸ ಹೋಗಬೇಕು ಟೈಮಲ್ಲಿ ಅದು ಪ್ರಾರ್ಥನೆ ಮಾಡೋ ಮೊದಲು ಒಂದು ಅರ್ಧ ಗಂಟೆ ಆದರೂ ಅಲ್ಲಿ ಅಣ್ಬಿಡಕ್ಕೆ ಕೀರ್ತನೆ ಓದಿರಿ, ಜ್ಞಾನೋಕ್ತಿ ಅಲ್ಲಿ ಅಣ್ಬಿಡಕ್ಕೆ ಓದಿ, ಹೊಸ ಉಂಡಕ್ಕೆ ಓದಿ, ಕೆಲವು ಚಾಪ್ಟರ್ಗಳನ್ನ ಓದುವ ಅಭ್ಯಾಸ ಮಾಡಿ, ಕ್ರಮಬದ್ಧ ಬೈಬಲ್ ಓದೋ ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರಾರ್ಥನೆ ಮಾಡಿ. ಈ ಎರಡೂ ಸಂಗತಿ ಅತಿ ಪ್ರಾಮುಖ್ಯವಾಗಿದೆ. ಸೈತಾನ ತರುವ ಶೋಧನೆಗಳು ಆ ಗರ್ಜಿಸುವ ಬಾಯಲ್ಲಿ ಸಿಕ್ಕಿ ಬೀಳದಂತೆ ಕಾಪಾಡಿಗೆ ಪ್ರಾರ್ಥನೆ ವಾಕ್ಯ ಎರಡು ಅತಿ ಅಗತ್ಯವಾಗಿದೆ. ಇದರಲ್ಲಿ ಎಚ್ಚರವಿದ್ದೆಂದಿಗೂ ಇದರಿಂದ ಆಲಸ್ಯಗಾರರು ಆಗಬಾರದು. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ವಿಧೇಯತೆಯೂ ಬೇಕು ಪ್ರೇರೆ. ಸೈತಾನನು ಆ ಒಂದು ಗರ್ಜಿಸುವ ಮತ್ತು ಬೆಳಗ್ಗೆ ಆತನ ಬಾಯಲ್ಲಿ ಸಿಕ್ಕಿ ಬೀಳದಂತೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನೆಂದು ಹೆಸರು ನಿನಗಿದ್ದರೂ ಸತ್ತವನಾಗಿದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಆಗದೆ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳು ಒಂದಾದರೂ ಸಂಪೂರ್ಣವಾದ ನಾನು ಕಾಣಲಿಲ್ಲ. ಆದುದರಿಂದ ನಿನ್ನ ಒಂದು ಉಪದೇಶವನ್ನು ಅದನ್ನು ಕೇಳಿದ ರೀತಿ ನೆನಪಿ ತಂದುಕೊಂಡು ಅದನ್ನು ಕಾಪಾಡಿಕೋ ಪ್ರೇರೆ. ಅದಕ್ಕೆ ದೇವರ ಆತ್ಮನು ಸಭೆ ಅತಿ ಇಂಪಾರ್ಟೆಂಟ್. ಪ್ರತಿ ಆದಿತ್ಯರು ವೈಯಕ್ತಿಕವಾಗಿ ದಿಂದ ಪ್ರಾರ್ಥನೆ ಮಾಡಬೇಕು. ಅದರ ಕುಟುಂಬವಾಗಿ ಪ್ರಾರ್ಥನೆ ಮಾಡಬೇಕು, ವೈಯಕ್ತಿಕ ಬೈಬಲ್ ಓದಬೇಕು. ಅದೇ ರೀತಿ ಸಭೆಯಾಗಿ ಪ್ರತಿ ಆದಿತ್ಯರ ಸಭೆಗೆ ಸೇರಿ ಬರಬೇಕು. ಸಭೆ ಅನ್ನೋದು ದೇವರ ಪ್ರತಿಯೊಂದು ಸಭೆ ದೇವರ ಸೇವಕರು ದುಟ್ಟಿದ್ದಾನೆ. ದೇವರ ಸೇವಕರು ದೇವರ ಆತ್ಮನಕ್ಕೆ ವಿಧೇಯರಾಕೊಂಡು ಅವರು ಕೂಡ ಉಪದೇಶವನ್ನು ಅದನ್ನು ಕೇಳಿದ ರೀತಿ, ಅವರು ಯಾವ ರೀತಿ ಉಪದೇಶ ಅದರ ರೀತಿಯನ್ನು ನೀವು ನೆನಪಿಗೆ ತಂದು ಅದನ್ನು ಕಾಪಾಡಬೇಕು. ಅದಕ್ಕೆ ವಿಧೇಯರಾಗಬೇಕು. ಈ ಟಿ ವಿ ಮಾಧ್ಯಮದಲ್ಲಿ ನೀವು ಪ್ರತಿದಿನ ಅನೇಕ ದೇವರ ಸೇವಕರು ನಾನಾ ವಾಕ್ಯದಿಂದ ನೀವು ಉಪದೇಶವನ್ನು ಹೇಳುತ್ತಾರೆ ಪ್ರೇರೆ. ಈ ಉಪದೇಶ ಕೇಳಬೇಕು. ಅದ ಅರ್ಥ ಅಂದರೆ ಅವರು ಆ ವಾಕ್ಯವನ್ನು ನಿಮಗೆ ಅದರ ಗೂಢಾರ್ಥವನ್ನು ಹೇಳಿದ್ದಾರೆ. ಅದರ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಬೇಕು. ಕಾಪಾಡಿದರೆ ಅದಕ್ಕೆ ವಿಧೇಯರಾಗಬೇಕು ಪ್ರೇರೆ. ಅದು ವಿಧೇಯರಾಗುವುದರೆ ಮತ್ತು ಅದನ್ನು ಕಾಪಾಡ ಮತ್ತು ದೇವರ ಕಡೆಗೆ ತಿರುಗು ಅಂದರೆ ನೀವು ದೇವರಿಗೆ ವಿಧೇಯರಾಗಬೇಕು. ಉಪದೇಶ ಕೇಳುವುದು ಮಾತ್ರ ಅಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಹೀಗೆ ಮಾಡುವುದಾದರೆ ನೀವು ಆ ಸೈತಾನ ಗರ್ಜ ಸಿಂಹದ ಬಾಯಿಯೊಳಗೆ ಸಿಕ್ಕಿಕೊಳ್ಳುವುದಿಲ್ಲ. ಆತನ ನಿಮ್ಮ ನುಂಗಲಿಕ್ಕೆ ಅವನಿಗೆ ಸಾಧ್ಯವಾಗುವುದಿಲ್ಲ. ಇದರಲ್ಲಿ ಎಚ್ಚರವಾಗಿಲ್ಲವಾದರೆ ಮುಂದೆ ನೋಡಿ, ನೀನು ಎಚ್ಚರವಾಗಿಲ್ಲದಿದ್ದರೆ ಕಲ್ಲನ್ನು ಬರುವಂತೆ ಬರುವೆನು. ಯೇಸು ಕ್ರಿಸ್ತನ ಬರೋಣ ಅದು ನಿಮ್ಮ ಮರಣ ಅಥವಾ ಸೈತಾನ ಯಾವ ರೀತಿಯಲ್ಲಿ ಬಂದು ಕದ್ದುಕೊಂಡು ಅದು ಸಹ ನಿಮ್ಗೆ ಗೊತ್ತಿಲ್ಲದೆ ಕಲ್ಲನ್ನು ಬಂದು ಇಲ್ಲಿ ಬರುತ್ತೆ. ಕಲ್ಲಂದರೆ ರ್ಯಾಪ್ಚರ್ ಯಾವಾಗಾಗೋದು ನಿಮ್ಗೆ ಗೊತ್ತಿಲ್ಲ. ಇನ್ನೊಂದು ಅರ್ಥ ಕಲ್ಲಂದರೆ ಮರಣ ನಿಮಗೆ ಯಾವಾಗ ಬರುತ್ತೆ ಗೊತ್ತಾಗೋದಿಲ್ಲ. 3ನೇ ರೀತಿ ಕಲ್ಲಂದರೆ ಸೈತಾನ ಯಾವಾಗ ಬಂದು ಮೇಟ ಮಾಡಿ ಗೊತ್ತಾಗೋದು. ಅದಕ್ಕೆ ಎಚ್ಚರವಾಗಬೇಕು ಅಂತೇಳಿ ಇಲ್ಲಿ ಸಭೆಗೆ ಹೇಳ್ತಾನೆ. ನಾನು ಯಾವಾಗಲೀಗಲಿ ನಮ್ಮಲ್ಲಿ ಬರೆಯೋನು ಅದು ಅವನಿಗೆ ತಿಳಿಯುವುದಿಲ್ಲ. ಇಲ್ಲಿ ರ್ಯಾಪ್ಚರ್ ಬಗ್ಗೆ ಯೇಸು ಕ್ರಿಸ್ತನ ರ್ಯಾಪ್ಚರ್ ಅತಿ ಹತ್ತಿರ ಉಂಟು ಆಗುತ್ತೆ. ಈ ರ್ಯಾಪ್ಚರ್ನಲ್ಲಿ ಪಾಲ್ಗಾರರಾಗಬೇಕಾ ಅಥವಾ ಸೈತಾನನು ನಶಿಸುವಂಥ ಪದದಲ್ಲಿ ತಿರುಗಿ ಆತನ ಬಾಯಲ್ಲಿ ಸಿಕ್ಕಿಕೊಳ್ಳಬಾರ್ದ?
ದಿನಾಲೂ ವ್ಯಕ್ತಿಗಳನ್ನು ಪ್ರಾರ್ಥನೆ ಮಾಡಬೇಕು, ಕುಟುಂಬ ಪ್ರಾರ್ಥನೆ ಬೇಕು, ಸಭೆಯ ಪ್ರಾರ್ಥನೆ ಬೇಕು, ಹಾಗೆ ವಾಕ್ಯ ಬೇಕು ದಿನಾಲು. ಅದು ಇಂಪಾರ್ಟೆಂಟೇ. ಪ್ರಾರ್ಥನೆ ವಾಕ್ಯ ದಿನಾಲು ತಪ್ಪದೇ ಅದಕ್ಕೆ ಸಮಯ ಕೊಡಬೇಕು. ಮತ್ತು ಅಷ್ಟೇ ಅಲ್ಲ, ಪ್ರಾರ್ಥನೆ ವಾಕ್ಯ ಮತ್ತು ವಿಧೇಯತೆ. ಅದಕ್ಕೆ ದೇವರ ಸೇವಕರು ಈ ಟಿ ವಿ ಮಾಧ್ಯಮದಲ್ಲಿ ಆದಿತ್ಯ ದೇವರ ಸೇವಕರು ವಾಕ್ಯವನ್ನು ಉಪದೇಶ ಮಾಡ್ತಾರೆ. ಉಪದೇಶ ಅವರು ಯಾಕೆ ಕೊಡ್ತಾರೆ? ಅದು ವಿವರಣೆ ಮಾಡ್ತಾರೆ. ಅದರ ಗೂಢಾರ್ಥ ಆ ರೀತಿ ಅವ್ರ ಉಪದೇಶದ ಒಂದು ರೀತಿ, ಆ ವಿವರಣೆ ನೆನಪಿಗೆ ತಂದುಕೊಂಡು ಅದಕ್ಕೆ ವಿಧೇಯರಾಗುವುದಾದರೆ ನಿಮ್ಮ ಆತ್ಮದಲ್ಲಿ ಎಚ್ಚರವಾಗುತ್ತೀರಿ. ಎಚ್ಚರವಿದ್ದ ನಿಮಗೆ ಸೈತಾನ ನಿಮಗೆ ಆಗುವುದಿಲ್ಲ ಎಂಬುದಾಗಿ ಅರ್ಥವಾಗಿದೆ. ಒಂದು ವೇಳೆ ನೀವು ಬರೀ ಪ್ರಾರ್ಥನೆ ಮಾಡಿದಿರಿ, ಇಲ್ಲದರೆ ಇಲ್ಲ, ಆದಿತ್ಯರ ಕಲ್ಲು ಬಂದರೆ ಈ ರೀತಿ ಒಂದು ಪ್ರಾರ್ಥನೆಗೆ ಆಸಕ್ತಿ ಇಲ್ಲ, ವಾಕ್ಯಕ್ಕೆ ಆಸಕ್ತಿ ಇಲ್ಲ, ಆದಿತ್ಯರ ಸಹ ಪ್ರಾಮುಖ್ಯತೆ ಇಲ್ಲ, ವಿಧೇಯತೆಗಂತೂ ಪ್ರಾಮುಖ್ಯತೆ ಇಲ್ಲ, ಖಾಲಿ ನಂಬಿದ ಈ ರೀತಿ ಇದ್ದರೆ ಅಂಥವರು ಸುಲಭವಾಗಿ ಸೈತಾನನು ನುಂಗುತ್ತಾನೆ, ಅವರಿಗೆ ಕಷ್ಟ ಸಮಸ್ಯೆಗಳು ತಂದು ಹೋಗ್ತಾನೆ. ಪ್ರೇರೆ, ಅದಕ್ಕೆ ಸಹ ಕಷ್ಟ ಸಂಕಟದಲ್ಲಿ ಬೀಳದಂತೆ ನಿಮ್ಮನ್ನು ಕಾಪಾಡಲಿಕ್ಕೆ ದೇವರ ಆತ್ಮ ಹೇಳ್ತಾನೆ, ಎಚ್ಚರವಾಗಿರಬೇಕು. ಇದು ಅರ್ಥವಾಗಿದೆ. ಈಗ ಮೂರನೇ ಸಂಗತಿ ನೋಡ್ತೇವೆ, ಸೈತಾನನ್ನು ಎದುರಿಸಬೇಕು. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋಣ. ಪ್ರೇರೆ ನೋಡಿ, ಸೈತಾನನು ಕಳ್ಳನು ಆಗಿದೆ. ಪ್ರೇರೆ, ಹೇಗೆ ಆತನ ಎದುರಿಸೋದು? ಬರೀ ನೀವು ಯೇಸುವಿನ ಹೆಸರಲ್ಲಿ ಇದರ ಹೋಗುವುದಿಲ್ಲ. ಅದಕ್ಕೆ ಹೇಳ್ತೇವೆ, ಯಾಕೊಂಡು ಈಗಿರಲಾಗಿ ದೇವರಿಗೆ ಒಳಗಾದ ದೇವರ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಬೇಕು. ಅಲ್ಲಿ ನೋಡಿ, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಪ್ರತಿಯೊಂದು ವಾಕ್ಯಕ್ಕೆ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಬೇಕು. ವಿಧೇಯರಾಗಿಟ್ಟುಕೊಂಡು ಸೈತಾನಿಗೆ ಹೇಳಬೇಕು, ಸೈತಾನನೇ, ನಾನು ದೇವರ ಆಜ್ಞೆಗೆ ನಾವು ವಿಧೇಯನಾಗಿದ್ದೇನೆ, ನನ್ನಿಂದ ತೊಲಗೋಗು. ಅಂದರೆ ದೇವರ ವಾಕ್ಯ ವಿಧೇಯರಾಗಿದ್ದುಕೊಂಡು ಸೈತಾನನು ಆ ದೇವರ ಆಜ್ಞೆ ತೆಗೆದುಕೊಂಡು ದೇವರ ವಾಗ್ದಾನ ತೆಗೆದುಕೊಂಡು ಆತನನ್ನು ಎದುರಿಸಬೇಕು. ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ. ಇವತ್ತು ಅನೇಕರು ಆರ್ಥಿಕ ಕ್ಷೇತ್ರದಲ್ಲಿ ತುಂಬ ಬಡತನದಲ್ಲಿ ಕೆಲವರು ಹೋಗ್ತಾ ಇದ್ದಾರೆ, ಕೆಲವರು ಕೊರತೆಯಲ್ಲಿದ್ದಾರೆ, ಕೆಲವರು ಸಾಲದ ಬಂಧನದಲ್ಲಿದ್ದೀರಿ. ನಿಮಗೊಂದು ಎಕ್ಸಾಂಪಲ್ ಕೊಡಿ, ಹೇಗೆ ಬಡತನ, ಕೊರತೆ, ಸಾಲ ಎಂಬ ಸೈತಾನನ್ನು ಹೇಗೆ ಓಡಿಸೋದು? ಈಗ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ದೇವರಿಗೆ ಕೊಡುವ ದಶಮಾಂಶವನ್ನು ನಂಬಿಗಸ್ತರ ಕೊಡುವುದಾದರೆ ಸೈತಾನಿಗೆ ಹೇಳಿ, ಸೈತಾನನೇ, ನಾನು ನನ್ನ ದೇವರಿಗೆ ನನ್ನ ಆಯದಿಂದ ಬಂದ ಪ್ರಥಮ ದಶಮಾಂಶವನ್ನು ಕಾಣಿಕೆಯನ್ನು ನಂಬಿಗಸ್ತನನ್ನು ಕೊಟ್ಟಿದ್ದೇನೆ. ಆದ್ದರಿಂದ ನೀನು ಬಡತನವೇ, ನೀನು ಕೊರತೆ, ನೀನು ಸಾಲವೇ, ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ. ಮಲಕೆ 3:10 ಹೇಳ್ತದೆ, ದೇವರು ಹೇಳ್ತಾನೆ, ನಾನು ಈ ರೀತಿ ಪರೀಕ್ಷಿಸಿರಿ, ನಾನು ದೇವರ ದ್ವಾರ ತೆರೆದು ಸ್ಥಳೀಯರು ಸುರಿಸಿದೆಂದು ದೇವರು ಹೇಳಿದ್ದಾನೆ. ಅದು 100% ದೇವರು ನನಗೋಸ್ಕರ ಭಾಗ ತೆರೆದಿಟ್ಟಿದ್ದಾನೆ, ನನ್ನ ಕೆಲಸನ ಆಶೀರ್ವದಿಸ್ತಾನೆ, ನನ್ನನ್ನು ಕೂಡ ತಡೆಯುತ್ತೆ. ಈ ರೀತಿ ಆ ವಾಗ್ದಾನ ಮಾತನಾಡಿ ಫಿಲಿಪ್ಪಿ 4:18, ನಾನು ದೇವರಿಗೆ ಕೊಟ್ಟು ದಶಮಕಾರಣ ಕೊಟ್ಟಿದ್ದೇನೆ. 4:19, ನನ್ನ ದೇವರು ಕ್ರಿಸ್ತ ಯೇಸುವಿನ ಪ್ರಭಾವದ ಐಶ್ವರ್ಯಕ್ಕಾಗಿ ನನ್ನ ಪ್ರತಿಯೊಂದು ಆತ್ಮ ನಿಗಿಸಿ. ಈ ರೀತಿ ದೇವರ ಪ್ರತಿಯೊಂದು ಆಜ್ಞೆ ವಿಧೇಯರಾಗಬೇಕು. ವಿಧೇಯರಾಗದಿದ್ದರೆ ಸೈತಾನ್ಯಗೆ ಎದುರಿಸಲಿಕ್ಕೆ ಆಗೋದಿಲ್ಲ. ದೇವರ ಆಜ್ಞೆ ವಿಧೇಯರಾಗಿಕೊಂಡು ದೇವರ ವಾಗ್ದಾನವನ್ನು ಆ ಆಜ್ಞೆ ತೆಗೆದು ಮಾತನಾಡಬೇಕು ಪದೇ ಪದೇ. ಆಗ ಸೈತಾನನು ನಿಮ್ಮ ವಿಧೇಯತೆ ನೋಡಿಕೊಂಡು ನಿಮ್ಮ ಬಾಯಿಂದ ಬರೋ ಆ ವಾಗ್ದಾನ ಕೇಳಿ ಆತ ನಿಮ್ಮನ್ನು ನಿಲ್ಲಕ್ಕಾಗದೆ ಆತ ಓಡಿ ಹೋಗ್ತಾನೆ. ಈ ರೀತಿ ಪ್ರೇರೆ ಸೈತಾನನ್ನು, ಕಷ್ಟವನ್ನು, ಸಮಸ್ಯೆಯನ್ನು ಎದುರಿಸಿ ನಿಲ್ಲಬೇಕಾದ್ರೆ ಈಗಲಾಗಿ ದೇವರಿಗೆ ಅಂದರೆ ದೇವರ ಆಜ್ಞೆಗೆ ಒಳಗಾಗಬೇಕು ಮತ್ತು ಸೈತಾನಿಗೆ ಎದುರಿನ ಆಗ ಬಿಟ್ಟು ಓಡಿ ಹೋಗುತ್ತಾನೆ. ಒಂದು ವೇಳೆ ದೇವರಕ್ಕೆ ಅವಿಧಾಗುವುದಾದರೆ ಎಷ್ಟು ಅಪ್ಪಣೆ ಕೊಟ್ಟರು ಆತ ನಿಮಗೆ ಬಿಟ್ಟು ಓಡಲಿಕ್ಕೆ ಆಗುವುದಿಲ್ಲ. ಯಾಕೆ? ಪಾಪ ಇರುವಾಗ ಆತನು ಬಿಟ್ಟು ಹೋದ. ಪಾಪ ಇಲ್ಲದಿದ್ದರೆ ವಿಧೇಯತೆ ಮುಂದೆ ಆತನಿಗೆ ನಿಮ್ಮ ನಿಲ್ಲಕ್ಕೆ ಆಗುವುದಿಲ್ಲ. ಅದಕ್ಕೆ ರೋಮನ್ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 19-20 ವಾಕ್ಯ ವಾಪಸ್ ಹೇಳ್ತಾನೆ. ರೋಮನ್ 16:19 and 20 ವರ್ಸ್. ನಿಮ್ಮ ವಿಧೇಯತೆಯು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆಯ ತಂಡ ವಿಷಯದಲ್ಲಿ ಜಾಣರು, ಕೆಟ್ಟದ ವಿಷಯದಲ್ಲಿ ಕಲಂಕವಿಲ್ಲದವರು ಆಗಲೇಬೇಕೆಂದು ಅಪೇಕ್ಷಿಸುತ್ತೇನೆ. ಸಾಧ್ಯತೆ ದೇವರು ಶೀಘ್ರವಾಗಿ ಸಹಿತ ನಿಮ್ಮ ಕಾರಣಕ್ಕಾಗಿ ತುಳಿಸಿ ಬಿಡುವನು. ನಮ್ಮ ಕರ್ತನ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ. ಅಪೊಸ್ತಲರಾದ ರೋಮ 6:19, ನಿಮ್ಮ ವಿಧೇಯತೆಯು
ಪ್ರಸಿದ್ಧವಾಯಿತು. ನಿಮ್ಮ ವಿಧೇಯತೆಯು ಮನುಷ್ಯನ ಮುಂದೆಗಡೆಯೂ ದೇವರ ಮುಂದೆ ಸೈತನ ಮುಂದೆಯೂ ತೋರಿ ಬರಬೇಕು ಪ್ರಿಯರೇ. ಆವಾಗ ಮಾತ್ರ ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತನನ್ನು ನಿಮ್ಮ ಕಾಲಿನ ಕೆಳಗೆ ತುಳಿಸಿ ಬಿಡುತ್ತಾನೆ. ಒಂದು ವೇಳೆ ಸೈತನ ಎದುರಿನಲ್ಲಿ ನಿಮ್ಮ ವಿಧೇಯತೆ ತೋರಿಸಲ್ಪಡುವುದಿಲ್ಲ, ನಿಮ್ಮ ಪಾಪಕ್ಕೆ ದಾಸರಾಗುವುದಾದರೆ ಸೈತನು ಸೋತು ಹೋಗುವುದಿಲ್ಲ. ಅದಕ್ಕೆ ಯಾಕೋಬನು ಹೇಳ್ತಾನೆ, ಈಗ ದೇವರಿಗೆ ಒಳಗಾಗಿರಿ, ಸೈತನ ಎದುರಿಸಿ ಅದನ್ನು ಬಿಟ್ಟು. ಪೌಲನು ಹೇಳ್ತಾನೆ, ನಿಮ್ಮ ವಿಧೇಯತೆಯು ಪ್ರಸಿದ್ಧವಾಗುವುದಾದರೆ ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತನನ್ನು ನಿಮ್ಮ ಕಾಲುಗಳಾಗಿ ತುಳಿಸಿ ಬಿಡುತ್ತಾನೆ. ಹೀಗೆ ಮಾಡಿದರೆ ಮಾತ್ರ ಗರ್ಜಿಸುವ ಸಿಂಹದ ಬಾಯಿಯಿಂದ ದೇವರು ತಪ್ಪಿಸ್ತಾನೆ. ಅದು ನಿಮ್ಮ ನುಂಗಲಿಕ್ಕೆ ನುಂಗಿದರೂ ಅದನ್ನ ಬಿಡುಗಡೆ ಆಗುತ್ತದೆ ಪ್ರಿಯರೇ. ಈಗ 4ನೇ ಸಂಗತಿ ನೋಡ್ತೇವೆ, ಸೈತಾನಿಗೆ ಅವಕಾಶವನ್ನು ಕೊಡಬಾರದು, ಎಂದಿಗೂ ಅವಕಾಶವನ್ನು ಕೊಡಬಾರದು. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತನಿಗೆ ಅವಕಾಶ ಕೊಡಬೇಡಿ. ಅಪೊಸ್ತಲರು ಹೇಳ್ತಾರೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಮತ್ತು ಸೂರ್ಯನು ಮುಳುಗಿದ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ನಾವು ಇದರ್ಥ ಕೋಪ ಮಾಡಿದರೂ, ಕೋಪದಲ್ಲಿ ಪಾಪ ಬೈಯುವುದು, ಶಪಿಸುವುದು, ನಕಾರಾತ್ಮಕ ಮಾತನಾಡುವುದು, ಇದೆಲ್ಲ ಕೋಪ ಮಾಡಿ ಪಾಪ ಮಾಡಿ. ಕೋಪ ಕೆಲವು ರೀತಿಯಲ್ಲಿ ಕೋಪಗಳು ಬರ್ತವೆ. ತಪ್ಪು ಮಾಡುವಾಗ ತಪ್ಪು ಗದರಿಸೋದು, ಅದೇ ಆ ಗದರಿಸಿದ ಕೆಟ್ಟ ಮಾತನಾಡೋದು, ಶಾಪ ಹಾಕುವುದು, ಇದೆಲ್ಲ ಈ ಪಾಪವಾಗಿದೆ. ಅದಕ್ಕೆ ಪೌಲನು ಕೋಪ ಮಾಡಬೇಕಾದ್ರೆ ಪಾಪ ಮಾಡಬೇಡಿ. ಮತ್ತು ದ್ವೇಷ ಸಿಟ್ಟಿಟ್ಕೊಳ್ಳೋದು, ಇಮ್ಮಿಡಿಯೇಟ್ ಮನಪೂರ್ವಕ ಶ್ರಮಿಸಿ ಬರಬೇಕು. ಇಲ್ಲದೇನಂತ ಪೌಲನು ಸೈತನಿಗೆ ಅವಕಾಶ ಕೊಡ್ತೀರಿ. ಆಗ ಸೈತನ ಮಾಡ್ತಾರೆ, ಗಂಡ ಹೆಂಡತಿ ಮಧ್ಯೆಯಲ್ಲಿ ವಿಭಜನೆ ತರ್ತಾನೆ, ಸಭೆಯಲ್ಲಿ ಅಲ್ಲದೆ ಅದಕ್ಕೆ ಸೈತನಿಗೆ ಯಾವ ರೀತಿಯೂ ಅವಕಾಶ ಕೊಡಬೇಡಿರಿ. ಆತನು ಕಾದುಕೊಂಡೇ ಇದ್ದಾನೆ, ಆತನು ಕಲ್ಲನು, ಆತನು ಗರಿಸು, ಅದಕ್ಕೆ ಅವನಿಗೆ ಅವಕಾಶ ಕೊಡಬೇಡಿರಿ. ಅವಕಾಶ ಕೊಡದಾಗೆ ನೀವು ಯಾವಾಗಲೂ ಪ್ರಾರ್ಥನೆಯಲ್ಲಿ, ವಾಕ್ಯ ಓದುವುದರಲ್ಲಿ, ವಿಧೇಯತೆಯಲ್ಲಿ ಎಚ್ಚರವಾಗಿರಬೇಕು ಮತ್ತು ಯಾವಾಗಲೂ ಪರಿಶುದ್ಧರಾಗಿ ಜೀವಿಸಬೇಕು. ಆವಾಗ ಆತನ ಅವಕಾಶ ಸಿಗುವುದಿಲ್ಲ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಯೋನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಜಾನ್ ಗಾಸ್ಪೆಲ್ 10:10. ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವ ಇರಬೇಕದು, ಅದು ಸಮೃದ್ಧಿ ಆಗಿರಬೇಕಂತ ಬಂದೇನು. ಅತಿ ಸ್ಪಷ್ಟ ಹೇಳ್ತಾನೆ, ಕಲ್ಲೊಂದರಲ್ಲಿ ಸೈತನ್ನು ಕಳ್ಳತನ ಮಾಡುವುದು, ಹಾಳು ಮಾಡುವುದು, ಅದು ಸೈತನ ಕೆಲಸ. ಯೇಸು ಕ್ರಿಸ್ತನು ಬಂದ ಯಾಕೆ? ಸಮೃದ್ಧಿಯಾದ ಜೀವಿತ. ಈ ದೇವರೆಂದಿಗೂ ಹಾಳು ಮಾಡೋದಿಲ್ಲ, ದೇವರೆಂದಿಗೂ ಕೆಟ್ಟದ್ದು ಮಾಡೋದಿಲ್ಲ. ದೇವರು ಒಳ್ಳೆಯವನು. ಯೇಸು ಕ್ರಿಸ್ತನು ನಿತ್ಯ ಜೀವನ ಕೊಟ್ಟಿದ್ದಾನೆ, ಅಷ್ಟೇ ಲೋಕದಲ್ಲಿ ನಿಮಗೆ ಸಮೃದ್ಧಿ ಜೀವನ ಕೊಟ್ಟಿದ್ದಾನೆ. ಅದಕ್ಕೆ ಸಿಗಬೇಕಾದ ಏನು ಬೇಕು? ಯೇಸು ಕ್ರಿಸ್ತನ ನಂಬಿಕೆ ಇಡಬೇಕು, ದೇವರ ವಾಕ್ಯ ವಿಧಾನ ಆಗಬೇಕು, ಪ್ರಾರ್ಥನೆ ಮಾಡಬೇಕು, ಪರಿಶುದ್ಧ ಜೀವನ ಮಾಡಬೇಕು. ಆವಾಗ ಮಾತ್ರ ಸೈತನು ಅವನಿಗೆ ಅವಕಾಶ ಸಿಗುವುದಿಲ್ಲ. ಇಲ್ಲದೇನಾಗ್ತದೆ, ಸೈತನು ಕಳ್ಳನು. ಆತನು ಯಾವಾಗ ನೀವು ಸ್ವಸ್ಥರಾಗುವುದಿಲ್ಲೋ, ಎಚ್ಚರವಾಗುವುದಿಲ್ಲೋ, ಪ್ರಾರ್ಥನೆ ಮಾಡೋದಿಲ್ಲೋ, ವಿಧಾನ, ಆವಾಗ ಆತ ಬಂದರೆ ಆತನು ಏನು ಮಾಡ್ತಾನೆ? ಕದ್ದುಕೊಂಡು ಹೋಗ್ತಾನೆ, ಕಳ್ಳತನ ಮಾಡ್ತಾನೆ, ಆರೋಗ್ಯನ ಕಳ್ಳತನ ಮಾಡ್ತಾನೆ, ಹಣವನ್ನು ಕಳ್ಳತನ ಮಾಡ್ತಾನೆ, ನಿಮಗೆ ದುಃಖ ತರುತ್ತಾನೆ, ಅದೆಲ್ಲ ಸೈತನ ಕೆಲಸ ಪ್ರೇರೆ. ಯೇಸು ಕ್ರಿಸ್ತನು ಎಂದಿಗೂ ಹಾಗೆ ಮಾಡೋದಿಲ್ಲ. ಯೇಸು ಕ್ರಿಸ್ತನು ಬಂದದ್ದು ಜೀವ ಕೊಡಲಿಕ್ಕೆ, ಸಂತೋಷ ಕೊಡಲಿಕ್ಕೆ, ಸಮಾಧಾನ ಕೊಡಲಿಕ್ಕೆ. ಅದಕ್ಕೆ ಪ್ರೇರೆ ಎಂದೂ ಕಷ್ಟಗಳು ಬರುವಾಗ ದೇವರಿಗೆ ಗುಣಗಟ್ಟಬೇಡಿರಿ ಪ್ರೇರೆ. ದೇವರೆಂದು ಕೆಟ್ಟದ್ದನ್ನು ಮಾಡುವುದಿಲ್ಲ. ಸೈತನು ಅದಕ್ಕೆ ಹೇಳ್ತಾನೆ, ಸ್ವತಃಚಿತ್ತರಾಗಿರಿ, ಎಚ್ಚರವಾಗಿರಿ ಎಂದು. ಅದಕ್ಕೆ ಪೇತ್ರನು ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ, ಜ್ಞಾನದ ಪುಸ್ತಕ 6ನೇ ಅಧ್ಯಾಯದಲ್ಲಿ 9-11 ವಾಕ್ಯ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ಕಡೆಗೆ, ಇನ್ನೂ ಕೊಂಚ ನಿದ್ದೆಗ ಕೈ ಮುದುಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳನ್ನಾಗೂ ಕೊರತೆಯ ಪಂಜುಗಳಂತೆಯೂ ನಿನ್ನ ಮೇಲೆ ಬೀಳುವು. ಪ್ರಿಯಲ್ಲಿ ಸೋಮತನೇ, ಸೋಮಾರಿಯೇ, ಎಷ್ಟು ಹೊತ್ತು ನಿದ್ದೆ. ಎಂದಿಗೂ ಪ್ರಾರ್ಥನೆಗೋಸ್ಕರ, ವಾಕ್ಯ ಓದೋದಕ್ಕೋಸ್ಕರ, ಅದೇ ಥರ ಸಭೆಗೆ ಸೇರಿ ಬರೋದಕ್ಕೋಸ್ಕರ ಎಂದಿಗೂ ಸೋಮಾರಿತನ ಮಾಡಬೇಡಿ. ಸ್ವಲ್ಪವೂ ಸೋಮಾರಿತನ ಮಾಡ್ತಿರೋ ಕಲ್ಲನು, ಸೈತನನು, ಆರ್ಥಿಕ ಬಡತನ, ಆತ್ಮಿಕ ಬಡತನ,
ಕೂಡಲೇ ಅವನು ಬರ್ತಾನೆ. ಅದಕ್ಕೆ ಸೋಲದೆ ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆಯಿಂದ ಯಾವ ವೆಚ್ಚಗಳಿವೆ, ಇನ್ನು ಸ್ವಲ್ಪ ಹೊತ್ತು ನಿದ್ದೆ, ಇನ್ನು ತೂಕಡೆಗೆ ಎಂದಿಗೂ ಬರೀ ಪ್ರಾರ್ಥನೆಗೋಸ್ಕರ, ವಾಕ್ಯ ಧ್ಯಾನ ಮಾಡೋದಕ್ಕೆ, ಆದುದರ ಆರಾಧನೆ ಮಾಡೋದಕ್ಕೋಸ್ಕರ ಎಂದಿಗೂ ಆಲಸ್ಯ ಮಾಡಬೇಡಿರಿ. ಆಲಸ್ಯತನ ಮಾಡುವುದರೆ ಸೈತಾನನು ಕಾದುಕೊಂಡೇ ಇರ್ತಾನೆ. ಅದು ಸಿಂಹ ಅದು ನುಂಗುತ್ತಾನೆ, ಕೊಡಬಾರದು. ಈ ರೀತಿ ನೀವು ಎಚ್ಚರವಾಗಬೇಕೆಂಬುದಾಗಿ ಅಪೇಕ್ಷೆ ಹೇಳ್ತೇನೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಉತ್ತೇಜನವಾಗೋದರೆ ನಿಮ್ಮ ಅಭಿಪ್ರಾಯ ಫೋನ್ ಮುಖ ತಿಳಿಸಿರಿ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮೇಲೆ ಯಾವುದೇ ರೋಗಿಗಳು ಇದ್ದರೂ ನನಗೆ ಫೋನ್ ಮಾಡಿದರೆ ಫೋನ್ ಮುಖ ನಿಮ್ಮ ರೋಗಗೋಸ್ಕರ ನಾನು ಪ್ರಾರ್ಥನೆ ಮಾಡೋಣ ಆಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ನನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಪ್ರತಿಯೊಬ್ಬ ವೀಕ್ಷಕರನ್ನು ಯಾವ ರೀತಿಯಲ್ಲಿ ಆ ಸೈತನ ಮೇಲೆ ಜಯ ಹೊಂದುವಂತೆ, ಯಾವ ರೀತಿಯಲ್ಲಿ ಆ ಒಂದು ಸ್ವಸ್ಥತರಾಗುವುದಕ್ಕೆ, ಎಚ್ಚರವಾಗುವುದಕ್ಕೆ ನಿನ್ನ ಕೃಪೆಯನ್ನು ದಯಪಾಲಿಸಿದೇವ. ಪ್ರತಿದಿನ ನನ್ನ ಮಕ್ಕಳು ಎಚ್ಚರವಾಗಿದ್ದುಕೊಂಡು ದೇವ, ಆ ಸೈತನ ಎದುರು ನಿಲ್ಲುವುದಕ್ಕೆ ನಿನ್ನ ಶಕ್ತಿ ಕೊಟ್ಟು, ಯಾರು ಈ ವೀಕ್ಷಕರು ಆ ಸೈತನ ಕೈಲಿ ಸಿಕ್ಕಿಕೊಳ್ಳದಂತೆ, ಯಾವ ಕಷ್ಟ ಸಮಸ್ಯೆಯಲ್ಲಿ ಬೀಳದಂತೆ, ಮತ್ತು ಯಾರು ಕಷ್ಟ ಸಮಯದ ಅದನ್ನು ಬಿಡುಗಡೆಯನ್ನು ಕೊಡಬೇಕು ನಾನು ಬೇಡುತ್ತೇನೆ. ಇದರಿಂದ ಪ್ರತಿಯೊಬ್ಬರನ್ನ ಆಶೀರ್ವಾದವನ್ನು ಬೇಡುತ್ತೇನೆ. ಪ್ರತಿಯೊಬ್ಬರ ಮೇಲಿನ ಒಳ್ಳೆಯ ಆರೋಗ್ಯ ನಾನು ಬೇಡುತ್ತೇನೆ. ಪ್ರತಿಯೊಬ್ಬರಿಗೆ ಎಲ್ಲ ಕಷ್ಟದಿಂದ ಸಮಸ್ಯೆನ ಬಿಡುಗಡೆಗೊಳಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ